ಕಾಡು ನಿಂಬೆ ಅಥವಾ ಅಡವಿ ನಿಂಬೆ ಸ್ಥಾನೀಯವಾಗಿ ಅತಿ ಹೆಚ್ಚು ಚರ್ಚಿಸಲ್ಪಡುವ ಹಾಗೂ ವಿವಾದಾತ್ಮಕವಾದ ಸಸ್ಯವಾಗಿದ್ದರೂ ಭಾರತದ ಅತಿ ಹೆಚ್ಚು ರಾಜ್ಯಗಳಲ್ಲಿ ಹಾಗೂ ಬುಡಕಟ್ಟು ಸಮುದಾಯಗಳಲ್ಲಿ ಬಳಸಲ್ಪಡುವ ಔಷಧೀಯ ಸಸ್ಯ ಅಥವಾ ಮಧ್ಯಮ ಪ್ರಮಾಣದ ವೃಕ್ಷವಾಗಿದೆ. ಕನ್ನಡದಲ್ಲಿ ಕಾಡು ನಿಂಬೆ ಅಥವಾ ಅಡವಿ ನಿಂಬೆ ಎಂದು ಕರೆಯುವ ಈ ಸಸ್ಯದ ವೈಜ್ಞಾನಿಕ ಹೆಸರು ಅಟಲ್ಯಾಂಟಿಯಾ ಮೊನೊಫಿಲ್ಲಾ, ಕುಟುಂಬ ರುಟೇಸಿಯೆ. ಸಂಸ್ಕೃತದಲ್ಲಿ ಇದನ್ನ ವನಜಂಬಿರ ಎಂದರೆ, ಆಂಗ್ಲ ಭಾಷೆಯಲ್ಲಿ ವೈಲ್ಡ್ ಲೈಮ್ ಟ್ರೀ, ಇಂಡಿಯನ್ ಅಟಲ್ಯಾಂಟಿಯಾ, ನೀಲಗಿರಿ ಅಟಲ್ಯಾಂಟಿಯಾ ಹಾಗೂ ವೈಲ್ಡ್ ಆರೆಂಜ್ ಎನ್ನಲಾಗಿದೆ. ನಿತ್ಯಹರಿದ್ವರ್ಣ ಕಾಡುಗಳು ಸೇರಿದಂತೆ ಉಷ್ಣವಲಯದ ಕಾಡುಗಳು ಹಾಗೂ ಕುರುಚಲು ಕಾಡುಗಳಲ್ಲಿ ಕಂಡುಬರುವ ಈ ಸಸ್ಯ ಭಾರತ ಸೇರಿದಂತೆ ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ ಮುಂತಾದ ಪ್ರದೇಶಗಳಲ್ಲಿ ಕಂಡುಬರುವ ಸುಮಾರು 20 ಅಡಿಗೂ ಎತ್ತರವಾಗಿ ಬೆಳೆಯಬಲ್ಲ ಮಧ್ಯಮ ಪ್ರಮಾಣದ ವೃಕ್ಷವಾಗಿದ್ದು, ಕೆಲವೊಮ್ಮೆ ಬಳ್ಳಿಯಂತೆ ಇತರೆ ವೃಕ್ಷಗಳಿಗೂ ಕೂಡ ಹಬ್ಬಿಕೊಂಡಿರುತ್ತದೆ. ಗಟ್ಟಿಯಾದ ಕಂದು ಬಣ್ಣದ ಕಾಂಡ ಹೊಂದಿದ್ದು, ಗಾಢ ಹಸಿರು ಬಣ್ಣದ ಶಂಖಾಕಾರದ ಸುಮಾರು 3 ರಿಂದ 8 ಸೆಂಟಿಮೀಟರ್ ಉದ್ದ ಹಾಗೂ 2 ರಿಂದ 4 ಸೆಂಟಿಮೀಟರ್ ಅಗಲವಾದ ನುಣುಪಾದ ಹಸಿರೆಲೆಗಳಿದ್ದು, ಸಾಮಾನ್ಯ ನಿಂಬೆ ಗಿಡದಂತಹ ಆದರೆ ಚಿಕ್ಕದಾದ ಬಿಳಿ ಹೂಗಳಿದ್ದು, ಸಾಮಾನ್ಯ ನಿಂಬೆಕಾಯಿಗಳಿಗಿಂತಲೂ ಗಾತ್ರದಲ್ಲಿ ಚಿಕ್ಕದಾದ ನಿಂಬೆಕಾಯಿಗಳಿರುತ್ತವೆ. ಈ ನಿಂಬೆ ಹಣ್ಣುಗಳು ಮಾಮೂಲಿ ನಿಂಬೆ ಹಣ್ಣುಗಳಂತೆ ರಸಭರಿತವಾಗಿರುವುದಿಲ್ಲ. ಭಾರತದ ಹಲವಾರು ರಾಜ್ಯಗಳಲ್ಲಿ ನೂರಾರು ಬುಡಕಟ್ಟು ಜನಾಂಗಗಳಲ್ಲಿ ಕಾಡು ನಿಂಬೆಯಿಂದ ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಕೇವಲ ಸಾಂಪ್ರದಾಯಿಕ ಮಾತ್ರವಲ್ಲದೆ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲೂ ಕೂಡ ಇದನ್ನ ಬಳಸಲಾಗುತ್ತದೆ. ಕರ್ನಾಟಕ ಸೇರಿದಂತೆ ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮುಂತಾದ ಬುಡಕಟ್ಟು ಜನಾಂಗಗಳಲ್ಲಿ ಅಡವಿ ನಿಂಬೆಯಿಂದ ಕೆಮ್ಮು, ಜ್ವರ, ಪಾರ್ಶ್ವವಾಯು, ಮಂಡಿ ನೋವು, ಅಲರ್ಜಿ ಹಾಗೂ ಹೃದಯ ವ್ಯಾಧಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಕಾಡು ನಿಂಬೆ ಕಾಯಿಗಳಿಂದ ಉಪ್ಪಿನಕಾಯಿಗಳನ್ನು ತಯಾರಿಸಲಾಗುತ್ತದೆ. ಕಾಂಡ ಹಾಗೂ ಬೇರುಗಳನ್ನು ಚರ್ಮವ್ಯಾಧಿಗೆ ಹಾಗೂ ಹಾವಿನ ಕಡಿತಕ್ಕೆ ಪ್ರತಿವಿಷವಾಗಿ ಬಳಸಲಾಗುತ್ತದೆ. ಅಡವಿ ನಿಂಬೆ ಹಣ್ಣುಗಳಿಂದ ತೆಗೆಯುವ ಸಾರಭೂತ ತೈಲವು ಆಹ್ಲಾದಕರವಾದ ಸುವಾಸನೆ ಹೊಂದಿದ್ದು, ದೀರ್ಘಕಾಲದ ಸಂಧಿವಾತಕ್ಕೆ ಈ ತೈಲವನ್ನ ಬಳಸಲಾಗುತ್ತದೆ. ಈ ಸಸ್ಯದ ಎಲೆಗಳು ಕೀಟ ನಿರೋಧಕ ಗುಣ ಹೊಂದಿದ್ದು, ನೋವು ಹಾಗೂ ಊತಗಳಿಗೆ ಈ ಎಲೆಗಳನ್ನ ಅರೆದು ಲೇಪಿಸಲಾಗುತ್ತದೆ. ಇದೊಂದು ಗಟ್ಟಿಮುಟ್ಟಾದ ಮರವಾಗಿದ್ದು, ಸಣ್ಣ ಪುಟ್ಟ ಕೃಷಿ ಉಪಕರಣಗಳಿಗೆ ಬಳಸಲಾಗುತ್ತದೆ.